ಸೊ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಹೊಸ ಯೂಟ್ಯೂಬ್ ಚಾನಲ್. ಸೊ ನನ್ನ ಒಂದು ಈ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ಬಂದು ಕ್ಯಾಪ್ ಕಟ್ ನೋ ಇಂಟರ್ನೆಟ್ ಕನೆಕ್ಷನ್ ಬಗ್ಗೆ ಆಗಿರುತ್ತೆ. ಕ್ಯಾಪ್ ಕಟ್ನ ಯೂಸ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ವಿಡಿಯೋ ಆಗಿರುತ್ತೆ. ಸೊ ನಮ್ಮ ಒಂದು ಚಾನಲ್ಗೆ ನೀವೇನಾದರೂ ಮೊದಲನೇದಾಗಿ ಭೇಟಿ ನೀಡಿದರೆ ಸೊ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಇವಾಗ ನೀವು ಕ್ಯಾಪ್ ಕಟ್ ಯೂಸರ್ ಆಗಿರ್ತೀರ, ಹಾಗೆ ಎಡಿಟ್ನ ತುಂಬಾ ಚೆನ್ನಾಗಿ ಕೂಡ ಮಾಡ್ತಾ ಇರ್ತೀರ. ನಿಮ್ಮೊಂದು ಎಡಿಟನ್ನು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಎಫೆಕ್ಟ್ಸ್ನ ಯೂಸ್ ಮಾಡೋಕೆ ಹೋಗ್ತೀರಾ. ಆ ಎಫೆಕ್ಟ್ಸ್ನ ಯೂಸ್ ಮಾಡೋಕೆ ಹೋದವಾಗ ಅಲ್ಲಿ ನೋ ಇಂಟರ್ನೆಟ್ ಕನೆಕ್ಷನ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಈ ಒಂದು ಕನೆಕ್ಷನ್ ಏನಕ್ಕೆ ಬರುತ್ತೆ, ನೋ ಇಂಟರ್ನೆಟ್ ಕನೆಕ್ಷನ್ ಅಂತ ಹೇಳ್ಬಿಟ್ಟು ಏನಕ್ಕೆ ಬರುತ್ತೆ ಅಂದರೆ ನಿಮ್ಮ ಒಂದು ಸರ್ವರ್ VPNಗೆ ಕನೆಕ್ಟ್ ಆಗಿರೋದಿಲ್ಲ. ಸೊ ಆ ರೀಸನಿಂದ ಈ ಒಂದು ಪ್ರಾಬ್ಲಮ್ ಬರುತ್ತೆ. ಈ ತರಹದ ಪ್ರಾಬ್ಲಮ್ ಬಂದಾಗ ನೀವೇನು ಮಾಡಬೇಕು, ನೀವು ನಿಮ್ಮ ಒಂದು ಪ್ಲೇಸ್ಟೋರಲ್ಲಿ ಹೋಗಿ ಟರ್ಬೋ VPN ಅಥವಾ ಇನ್ಯಾವುದಾದ್ರೂ ಒಂದು VPN ಅನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಹಾಗೆ ನಾನು ಯೂಸ್ ಮಾಡ್ತಿರೋಂಥ VPN ಬಂದು ಟರ್ಬೋ VPN. ಹಾಗೆ ಈ ಒಂದು VPN ಅನ್ನು ನೀವು ಕನೆಕ್ಟ್ ಮಾಡಿದ ನಂತರ ನಿಮಗೆ ನೋ ಇಂಟರ್ನೆಟ್ ಕನೆಕ್ಷನ್ ಪ್ರಾಬ್ಲಮ್ ಬರೋದು ಸಾಲ್ವ್ ಆಗುತ್ತೆ. ಹಾಗೆ ಇನ್ನೊಂದು, ನೀವೇನಾದರೂ ಮೊದಲು ಕ್ಯಾಪ್ಕಟನ್ನು ಓಪನ್ ಮಾಡಿ ನಂತರ ನೀವು ಒಂದು VPN ಅನ್ನು ಕನೆಕ್ಟ್ ಮಾಡಿದರೆ ನಿಮ್ಮ ಒಂದು ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಯಾಕಂದರೆ ಮೊದಲು ನೀವು VPN ಅನ್ನು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. VPN ಅನ್ನು ಕನೆಕ್ಟ್ ಮಾಡಿದ ನಂತರ ನೀವು ಕ್ಯಾಪ್ಕಟನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಹಾಗೆ ಇಷ್ಟೆಲ್ಲ ಮಾಡಿನೂ ಕೂಡ ನಿಮಗೆ ನೋ ಇಂಟರ್ನೆಟ್ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ನಿಮ್ಮ ಒಂದು VPNನಲ್ಲಿ ನೀವು ಸರ್ವರ್ ಯಾವುದು ಹೈ ಇರುತ್ತೋ ಅದನ್ನು ಚೂಸ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ನಿಮ್ಮ ಒಂದು ಕ್ಯಾಪ್ಕಟ್ನ ರೀಸೆಂಟ್ ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಈ ಥರ ಮಾಡೋದ್ರಿಂದ ನಿಮ್ಮ ಒಂದು ಕ್ಯಾಪ್ಕಟ್ನ ನೋ ಇಂಟರ್ನೆಟ್ ಕನೆಕ್ಷನ್ ಸಾಲ್ವ್ ಆಗುತ್ತೆ. ಹಾಗೆ ನಿಮ್ಗೇನಾದರೂ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಅನಿಸಿದರೆ ಸೊ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.